मे प्रचोदयात्। ಸತ್ಯನಾರಾಯಣ ಪೂಜೆಯನ್ನು ಏರ್ಪಡಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಪರಮ ಪೂಜ್ಯ ಎಲ್ಲ ಕಡೆ ಸಂಘಗಳಿಗೆ, ಶ್ರೀಶಕ್ತಿ ಸಂಘಗಳಿಗೆ ಶ್ರೀಶಕ್ತಿ ಉತ್ತಮವಾದಂಥ ಹೆಜ್ಜೆಯನ್ನು ಶ್ರೀ ಕ್ಷೇತ್ರ ಇಟ್ಟಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದಂಥ ವಿಚಾರ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅದರ ಜೊತೆಯಲ್ಲಿ ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆಯನ್ನ ಏರ್ಪಾಡು ಮಾಡಿ ಅದೇ ಎಲ್ಲರೂ ಸಾಮೂಹಿಕವಾಗಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ, ಆ ಸತ್ಯನಾರಾಯಣ ಸ್ವಾಮಿ ಎಲ್ಲರೂ ಕೂಡ ಒಳ್ಳೆಯದು ಮಾಡಲಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಶ್ರೀ ಕ್ಷೇತ್ರದ ವತಿಯಿಂದ ಸತ್ಯನಾರಾಯಣ ಪೂಜೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷವಾದಂಥ ಸಂದರ್ಭ ಮತ್ತು ವಿಚಾರ ಅಂತಕ್ಕಂಥದ್ದನ್ನು ಹೇಳಿ, ಆ ದಯಮಯವಾದಂಥ ಪ್ರಮುಖ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಿ ಇವತ್ತು ಏನು ಆ ಒಂದು ಮಹಿಳಾ ಸಬಲೀಕರಣ ನಡೀತಾ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಹಣವನ್ನ ತಾವು ವಿನಿಯೋಗ ಮಾಡಿಕೊಂಡು ಅದಕ್ಕೆ ಅವರು ಕೂಡ ಸರಿಯಾದ ರೀತಿಯಲ್ಲಿ ಮರುಪಾವತಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರೆ ಇನ್ನೂ ಹೆಚ್ಚು ಹೆಣ್ಮಕ್ಳುಗಳು ಇದರಿಂದ ಅನುಕೂಲ ಆಗ್ತಕ್ಕಂಥ ವಾತಾವರಣ. ಇವತ್ತು ನಾವು ಶ್ರೀಶಕ್ತಿ ಸಂಘ ಅಂತೇಳಿ ಏನು ಹಿಂದೆ ಮೋಟಮ್ಮನವರ ಕಾಲದಲ್ಲಿ ನಮ್ಮ ಪಕ್ಷ ಶ್ರೀಶಕ್ತಿ ಸಂಘಗಳನ್ನ ಸ್ಥಾಪನೆ ಮಾಡಿ ಅವರಿಗೆ 3% ಮತ್ತೆ ಹುಚ್ಚಿ ಶೂನ್ಯ ಬಡ್ಡಿ ದರದಲ್ಲಿ ನಾವು ಕೂಡ ಸರ್ಕಾರ ವತಿಯಿಂದ ಕೂಡ ನಾವು ಹೆಣ್ಮಕ್ಳಿಗೆ ಕೊಡ್ತಾ ಇರ್ತಾರೆ ಹಣವನ್ನು ಪಡ್ಕೋಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಕರೆದು ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ಕೂಡ ನಾನು ವಂದನೆಯನ್ನು ತಿಳಿಸಿ, ಇವತ್ತು ನಮ್ಮ ಶ್ರೀಮತಿ ನಿರ್ಮಲಾ ನಾಗೇಂದ್ರ ಅವರು ಕೂಡ ಅವರು ವಿಶೇಷವಾಗಿ ನೀವೇನು ಅಧ್ಯಕ್ಷ ಸದಸ್ಯರಿದ್ದಾರೆ ತುಮಕೂರು ಜಿಲ್ಲೆಗೆ, ಮತ್ತೆ ನಮ್ಮ ಸ್ನೇಹಿತರಂತ ಮುನ್ರಾಜ್ ಅವರು ನಮಗೆ ಬರಲೇಬೇಕು ನಿಮ್ಮ ಕಾರ್ಯಕ್ರಮಕ್ಕೆ ಅಂತ ಅವರೇ ಗೌರವಾಧ್ಯಕ್ಷರು ಒತ್ತಾಯ ಮಾಡಿದ್ರು. ನಮಗೂ ಕೂಡ ಒಂದು ಅವಕಾಶ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸತಕ್ಕಂಥ ಒಂದು ಅವಕಾಶ ನಮಗೆ ಕಲ್ಪಿಸಿಕೊಟ್ಟಿದ್ದರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘ ಮತ್ತೆ ನಮ್ಮ ಮುನ್ರಾಜ್ ಅವರು ಎಲ್ಲ ಹೆಣ್ಮಕ್ಳು ಕೂಡ ದಯಮಾಡಿದ ಭಗವಂತ ಒಳ್ಳೆಯದು ಮಾಡಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರೂ ಕೂಡ ಧನ್ಯವಾದಗಳು ತಿಳಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ.
ಕಾಪಾಡೆ ಪರಮಾತ್ಮ ನೀನೆಂದು ದೀಪವ ಬೆಳಗೋಣ. ಪರಮಾತ್ಮ ನೀನೆಂದು ದೀಪವ ಬೆಳಗೋಣ. ಪ್ರಥಮದಲ್ಲಿ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಿಸುತ್ತಾ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದ ಬೇಡುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕುಣಿಗಲ್ ಯೋಜನಾ ಕಚೇರಿ ವ್ಯಾಪ್ತಿಯ ಇವತ್ತು ಮಾಗಡಿ ತಾಲೂಕಿನ ಮಲ್ಲೂರು ವ್ಯಾಪ್ತಿಯಲ್ಲಿ ಈ ದಿನ ನಡೆಯಲಿರುವಂತಹ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಪೂಜಾ ಕಾರ್ಯಕ್ರಮ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಾವು ಉಪಸ್ಥಿತಿದ್ದಾರೆ. ಹೀಗಾಗಿ ಮಾನ್ಯ ಶಾಸಕರು ಈ ಕಾರ್ಯಕ್ರಮಕ್ಕೆ ಬಂದು ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಹೋಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಸ್ವಾಮೀಜಿಯವರ ಚರಣಾರವಿಂದಗಳಿಗೆ ಪ್ರಣಾಮಗೈಯುತ್ತಾ ಅಧ್ಯಕ್ಷರೇ ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತ ಶ್ರೀ ಡಾಕ್ಟರ್ ರಾಜಣ್ಣ ಅವರನ್ನು ವಿಶೇಷವಾಗಿ ಗುರುತಿಸಿಕೊಳ್ಳುತ್ತಾ ಮುನಿರಾಜ್ ಅವರ ವಿಶೇಷವಾಗಿ ಗುರುತಿಸಿಕೊಳ್ಳುತ್ತಾ ವೇದಿಕೆ ಮೇಲಿರುವಂತಹ ನಮ್ಮ ಜನಜಾಗೃತಿ ವೇದಿಕೆಯ ಸದಸ್ಯರು ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಕಾರ್ಯಕ್ರಮ ಮಿತ್ರರು ಯೋಜನಾಧಿಕಾರಿಗಳು ಮೇಲ್ವಿಚಾರಕರು ಎಲ್ಲರನ್ನು ವಿಶೇಷವಾಗಿ ಗುರುತಿಸಿಕೊಳ್ಳುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳಿದ್ರೆ ಚತುರ್ಧಾಮಗಳಿಗೆ ಪ್ರತೀತಿ ಪಡೆದಂತಹ ಕ್ಷೇತ್ರ. ಸುಮಾರು 800 ವರ್ಷಗಳ ಇತಿಹಾಸ ಇರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ವತಿಯಿಂದ ಅಂದಿನ ಹೆಗ್ಗಡ ದಂಪತಿಗಳ ಕನಸಿನಲ್ಲಿ ಧರ್ಮದೇವತೆಗಳಾದ ಕಾಲರಾವು, ಕಾಲಕೇಯ, ಕನ್ಯಾಕುಮಾರಿ, ಕುಮಾರಸ್ವಾಮಿ ಎಂಬ ಧರ್ಮದೇವತೆಗಳು ಕನಸಿನಲ್ಲಿ ಬಂದು ಹೇಳಿದಂತಹ ಮಾತು, ಈ ಕ್ಷೇತ್ರದಲ್ಲಿ ಚತುರ್ದಾನ ನಡೆಯಬೇಕು. ಅನ್ನದಾನ, ವಿದ್ಯಾದಾನ, ಔಷಧ ದಾನ ಮತ್ತು ಅಭಯದಾನಗಳೆಂಬ ಈ 4 ದಾನಗಳು ನಡೆಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ 800 ವರ್ಷಗಳಿಂದ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಈ ಚತುರ್ದಾನದ ಪೂರಕವಾಗಿ ಕಾರ್ಯಕ್ರಮಗಳು ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ 1982ರಲ್ಲಿ ಪ್ರಾರಂಭ ಆಗಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು
ಇದರ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಚಿಕ್ಕವಿಮರ್ಶನ ಮಠದ ಬಸವಲಿಂಗ ಸ್ವಾಮೀಜಿಯವರೇ, ನಮ್ಮ KED ಉಪಾಧ್ಯಕ್ಷರಾದ ಬೆಂಗಳೂರು ಹಲವು ಕಡದ ಉಪಾಧ್ಯಕ್ಷರ ರಾಜಯ್ಯವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ನಮಗಂತೂ ಇವತ್ತು ಇದರಲ್ಲಿ ಭಾಗವಹಿಸಿದ್ದು ತುಂಬ ಖುಷಿ ತರ್ತಾ ಇದೆ. ಯಾಕೆ ಹೇಳ್ತೀನಿ, ಇದು ಮರೂರು ವಲಯದ್ದು ಕುಣಿಗಲ್ ತಾಲೂಕು ಅಂತ ನಾನು ನಿಮ್ಮಿವರು ಕೇಳಿದೆ. ಕುಣಿಗಲ್ಲು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಕುಣಿಗಲ್ಲು. ಈಗ ನಂತರ ನಮ್ಮ ರಾಮನಗರ ಜಿಲ್ಲೆಯಲ್ಲೇ 17,000 ಸಂಘಗಳಿದೆ ನಮ್ಮ ಜಿಲ್ಲೆಯಲ್ಲಿ. ಈ ಸಂಸ್ಥೆ ನಿಜವಾಗೂ ತುಂಬ ಉಪಯುಕ್ತವಾದ ಕೆಲಸಗಳು ಮಾಡ್ತಾ ಇದ್ದಾರೆ. ಎಲ್ಲ ಸಂಘದ ಸದಸ್ಯರು ಇವತ್ತು ಹೆಮ್ಮೆಯಿಂದ ನೀವೇ ನಿಮ್ಮ ಸಂಸ್ಥೆಗಳಿಂದ ಸಾಲ ಪಡೆದು ನಿಮ್ಮ ವೃತ್ತಿಗಳು ಅವ್ರು ಒಂದೇ ಇದಕ್ಕೆ ಅಂತ ಕೊಡ್ತಾ ಇಲ್ಲ, ಎಲ್ಲ ಕಸಬುಗಳಿಗೂ ಸಾಲ ಕೊಡ್ತಾವ್ರೆ. ಬರೇ ಡೈರಿಗೆ ಅಲ್ಲ, ಈಗ ನಮ್ಮ ಕುದುರಲ್ಲೇ ಅವರೇ ಕೆಲವರೆಲ್ಲ ನಮ್ಮ ವೃತ್ತಿ ಮಗುದವರು ತಗೊಂಡವ್ರೆ. ನಿಜವಾಗಿ ಇದೊಂದು ಸಂಸ್ಥೆ ಹೆಮ್ಮರವಾಗಿ ಬೆಳೆದೈತೆ. ಈ ಸಂಸ್ಥೆ ಸತ್ಯನಾರಾಯಣ ಪೂಜೆ, ಈ ಸತ್ಯನಾರಾಯಣ ಪೂಜೆ ಏನು ಮಾಡ್ತಾರೆ ಹೇಳಿ, ಎಲ್ಲರಿಗೂ ಒಳ್ಳೇದಾಗಲಿ, ನಿಮ್ಮ ಸಂಘದ ಸದಸ್ಯರಿಗೂ ಒಳ್ಳೇದಾಗಲಿ, ಸಂಘಕ್ಕೂ ಒಳ್ಳೇದಾಗಲಿ, ಪೂರ್ಣ ಎಲ್ಲ ಇವ್ರಿಗೂ ಒಳ್ಳೇದಾಗಲಿ ಅಂತ ಈ ಸತ್ಯನಾರಾಯಣ ಪೂಜೆ ಅನ್ಕೊಂಡಿದ್ದೀರಾ. ಪ್ರತಿ ವರ್ಷ ಇದು ಮಾಡ್ತಾ ಇದ್ದೀರಾ ಅಂತ ನಾನಂತೂ ಭಾವಿಸ್ತೀನಿ. ನಿಜವಾಗ್ಲೂ ಈ ಸಂಸ್ಥೆಯಿಂದ ಪ್ರಯೋಜನ ಮಾಡಿಕೊಂಡು ಸಂಸ್ಥೆಗೂ ನಿಮ್ಮ ಸಂಘಗಳಿಗೂ ಒಳ್ಳೆ ಹೆಸರು ತರ್ತೀರ ಅಂತ ಆಸೆ. ನನ್ನೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಒಂದು ಕುದೂರು ಗ್ರಾಮದಲ್ಲಿ ಮಾಡತಕ್ಕ ಒಂದು ಕಾರ್ಯಕ್ರಮ ಸತ್ಯನಾರಾಯಣ ಪೂಜೆಯೊಂದಿಗೆ ಇವತ್ತು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರೆ, ಈ ಆಯೋಜನೆಯ ಸಮಾರಂಭದಲ್ಲಿ ವೇದಿಕೆ ಮೇಲಿರುವ ಪೂಜ್ಯರಾದ ಬಸವಲಿಂಗ ಸ್ವಾಮಿಗಳ ಆರೋಗ್ಯ ಪಡಮಾಡುತ್ತಾ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾದ ಬಾಲಣ್ಣ ಹಾಗೂ ಪಂಚಾಯತಿ ಸದಸ್ಯರಾದ ನಿರ್ಮಲಾ ಅವರ ಹಾಗೂ VX ನಿರ್ದೇಶಕರಾದ ಜಗಣ್ಣರೇ ಹಾಗೂ ಈ ಸಂಘದ ಅಧ್ಯಕ್ಷರೇ ಹಾಗೂ ಅಧಿಕಾರಿಗಳೇ ಹಾಗೂ ಮುನೇಗಣ್ಣವರೇ ಹಾಗೂ ಮುರುಘಾಜನವರೇ ಹಾಗೂ ಯುವ ಮುಖಂಡರಾದ ಬಸವಣ್ಣವರೇ, ರಾಜಣ್ಣವರೇ, ಇಲ್ಲಿ ಏನು ಈ ಸರ್ವಪರದ ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಎಲ್ಲ ಏನ ಬಂಧುಗಳೇ, ಧರ್ಮಸ್ಥಳ ಎಲ್ಲ ನೋಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ನೋಡಿದ್ರಾ? ಎಲ್ಲ ಧರ್ಮಸ್ಥಳ ನೋಡಿದ್ರಾ? ಯಾರೋ ನೋಡಿಲ್ಲ ಹೇಳಿ ಇದನ್ನ ಇಲ್ಲೋ ನೋಡಿಲ್ವಾ? ನೋಡಬೇಕು ಅಂತ ಬಂದು ಕರ್ಕೊಂಡೋಗಿ ತೋರಿಸ್ಕೊಂಡು ನೋಡ್ತೀವಿ ಅಂತಾರೆ. ದಯವಿಟ್ಟು ಏನು ಧರ್ಮಸ್ಥಳ ಬೃಹತ್ ಮಟ್ಟದಲ್ಲಿ ಒಂದು ಬೆಳೆದಿದೆ ಅಂದ್ರೆ ವಿದ್ಯಾಭ್ಯಾಸದಿರ್ಬೋದು, ವೈದ್ಯಕೀಯ ಮಟ್ಟದಲ್ಲಿರ್ಬೋದು, ಹಲವಾರು ಮಟ್ಟದಲ್ಲಿ ಮೆಡಿಕಲ್ ಕಾಲೇಜ್ ಇರ್ಬೋದು, ಅಂತರ್ದೇಶದಲ್ಲಿ ಬೆಳೆದಿದೆ, ಅಂತ ಜಿಲ್ಲೆಗಳಲ್ಲಿ ಬೆಳೆದಿದೆ. ಆದರೆ ಈ ಮಟ್ಟದಲ್ಲಿ ನಮಗೆ ಲಕ್ಷಾಂತರ ಜನಕ್ಕೆ ಸಾಲ ಕೊಡೋ ಸೌಲಭ್ಯಗಳನ್ನು ಮಾಡಿದ್ದಾರೆ. ಅಂದರೆ ನಮ್ಮ ಒಂದು ರಾಜ್ಯದಲ್ಲಿ ಒಂದು ದಿನಕ್ಕೆ 1 ಲಕ್ಷ ಲೀಟರ್ ಹಾಲು ಉತ್ಪತ್ತಿಯಾಗುತ್ತದೆ. ಅದು ಮೂಲ ತತ್ವವನ್ನು ಧರ್ಮಸ್ಥಳ ಪೂಜೆನೆ. ಯಾಕೆಂದ್ರೆ ನಾವು ಒಂದು ಸಂಘ ಕಟ್ಟಿದ್ರೆ 2 ಲಕ್ಷ ಫ್ರೀಯಾಗಿ ದುಡ್ಡು ಕೊಡ್ತಾರೆ. ಅದನ್ನು ನಾವು ಯಾವತ್ತು ನಮ್ಮ ರಾಜ್ಯದ ಎಲ್ಲ ಒಕ್ಕೂಟಗಳು ಚಿರಋಣಿ. ಹಾಗೆ ನಮಗೆಲ್ಲ ಲೋನ್ ಕೊಡ್ತಾರೆ, ಎಲ್ಲ ಕಟ್ಟಡಗಳಿಗೆ ಲೋನ್ ಕೊಟ್ಟಿದ್ದಾರೆ. ಲೋನಲ್ಲೂ ನೋಡಿದ್ರಿ, ಹೇಳಿದ್ರಿ, ಅದನ್ನ ಕರೆಕ್ಟಾಗಿ ಬಳಸ್ತಾ ಇಲ್ಲ.
ದಯವಿಟ್ಟು ಅದು ಯಾಕೆ ಅಂದ್ರೆ ನಿಮ್ಮ ಸೇವೆಗೆ ಅವರು ಹೋಗ್ಬಿಟ್ಟು ಬಂದು ನಿಮ್ಮ ಮನೆಯವರಿಗೆ ಕೊಟ್ಟಿದ್ದಾರೆ. ಅದು ದಯವಿಟ್ಟು ಅದನ್ನು ವಾಪಸ್ ತೆಗಿಸ್ಬೇಕು, ಮತ್ತೆ ಪಡೆಯಬೇಕು ಅಂತ ನಾವು ಈ ಸಂದರ್ಭ ಹೇಳ್ತಾ, ನಮ್ಮ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ನಾವು ಏನು ನೀವು ಹಾಳಾಗ್ತಾ ಇದ್ದೀರಾ, ಅವರಿಗೆ ಏನಾದರೂ ಆಪರೇಷನ್ ಇರ್ಬೋದು, ಒಂದು ಆಕ್ಸಿಡೆಂಟ್ ಇರ್ಬೋದು, ಅಂತೂ ಏನಾದ್ರೆ ನಾವು ನಮ್ಮ ಒಕ್ಕೂಟದಿಂದ 1 ಲಕ್ಷದವರೆಗೂ ನಾವು ಫ್ರೀ ನಿಮಗೆ ಹಣವನ್ನು ಕೊಡ್ತೇವೆ, ಅದನ್ನು ಪಡಿಬೋದು. ಹಾಗೆ ಏನನ್ನ ಹಸುಗಳು ಕಟ್ಟಿದ್ರೆ ಹಸುಗಳ ಕಳಕ್ಕೆ ಮ್ಯಾಟ್ ಕೊಡ್ತೀವಿ, ಅದು ಪಡಿಬೋದು. ಹಾಲ್ಗಾರಿ ಯಂತ್ರ ಕೊಡ್ತೀವಿ, ಅದು ಪಡಿಬೋದು. ಇನ್ನು ಹಲವಾರು ಯೋಜನೆಗಳಿವೆ, ಕೊಟ್ಟಿಗೆ ಇರ್ಬೋದು, ಅವಕಾಶ ಇದ್ರೆ ದುಡ್ಡು ಇರ್ಬೋದು, ಅದನ್ನ ಕೊಡ್ತೀವಿ. ನೀವು ನಮ್ಮ ಸಂಪರ್ಕ ಮಾಡಬೇಕಾಗಿ ಇದೆಲ್ಲ ಯಾವ ಹಾಳಾಗೋದು ಮಾತ್ರ, ಇದೆಲ್ಲ ನಮ್ಮ ಸಂಪರ್ಕ ಮಾಡಿ, ನಮ್ಮ ಡೈರಿಗಳು ಸಂಪರ್ಕ ಮಾಡಿದ್ರೆ ಎಲ್ಲ ವೇಳೆಯಲ್ಲಿ ನಿಮಗೆ ಬರುತ್ತದೆ. ಹಾಗೆ ನಮ್ಮ ಇವತ್ತು ಏನು ಸತ್ಯನಾರಾಯಣ ಪೂಜೆ ಮಾಡ್ತಾರೆ, ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಮೊದಲು ಸ್ಮಶಾನಕ್ಕೆ ಬರ್ನಿಂಗ್ ಚೇಂಬರ್ ಕೊಡ್ತಿದ್ರು, 1 ಲಕ್ಷ ಕೊಟ್ಟು ಮಂಗಳೂರಿನಿಂದ ತಂದು ಕೊಟ್ಟರು. ಇದು ಬರೀ ಸಂಘಟನೆ ಅಲ್ಲ, ಎಲ್ಲ ರೀತಿಯೂ ಸಹಾಯ ಮಾಡ್ತಾವೆ. ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಯಾವುದೇ ಹಳೆ ದೇವಸ್ಥಾನ ಇದ್ದರೆ ಜೀರ್ಣೋದ್ಧಾರಕ್ಕೆ ದುಡ್ಡು ಕೊಡ್ತಾವೆ, ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತಾರೆ ಜೀರ್ಣೋದ್ಧಾರಕ್ಕೆ. ಹಲವಾರು ನಿಮ್ಮ ಸಂಘದ ಜೊತೆಗೆ ಸಮಾಜದಲ್ಲೂ ಈ ಕೆಲಸಗಳನ್ನು ಮಾಡ್ತಾರೆ. ಅದಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ. ಎಲ್ಲರಿಗೂ ನಮಸ್ಕಾರ. ನಾವು ಸ್ವಲ್ಪ ಭಾಷಣ ಕಡಿಮೆ ಮಾಡೋದು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅವರ ಎಲ್ಲ ಕಾರ್ಯಕರ್ತರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದ್ದೇನೆ. ಈ ಸಂಸ್ಥೆ ನನಗೆ ಈಗ ಹೇಳಬೇಕಂದ್ರೆ ಎರಡೇ ಇಷ್ಟ. ರಾಜಕೀಯವಾಗಿ ಕಾಂಗ್ರೆಸ್ ಪಾರ್ಟಿ ಇಷ್ಟ, ಸಂಘಟನೆಯಾಗಿ ಧರ್ಮಸ್ಥಳ ಇಷ್ಟ. ಕಾಂಗ್ರೆಸ್ ಪಾರ್ಟಿ ನಮ್ಮ ಯೋಜನೆಯಿಂದ ನಿಮಗೆಲ್ಲ ಧರ್ಮಸ್ಥಳ ತೋರಿಸಿದೆ, ಫ್ರೀ ಬಸ್ಸಲ್ಲಿ ಹೋಗಿದ್ದೀರಾ, ಎಲ್ಲ ನೋಡ್ಕೊಂಡು ಬಂದಿದ್ದೀರಾ, ಸರಿನಾ? ಆದ್ರಿಂದ ಈ ಸಂಘಟನೆಯ ಮೂಲ ಉದ್ದೇಶ ಏನಂದ್ರೆ ಮಹಿಳೆಯರ ಸಬಲೀಕರಣ ಆಗಬೇಕು, ಎಲ್ಲ ಮಹಿಳೆಯರು ಸ್ತ್ರೀ ಶಕ್ತಿ ತುಂಬಬೇಕು ಅಂತೇಳಿ ಒಂದು ಯೋಜನೆ ಇದೆ. ನನಗೆ ಕನ್ನಡ ಸ್ವಲ್ಪ ಬರೋದಿಲ್ಲ, ಆದರೆ ಸತ್ಯನಾರಾಯಣ ಪೂಜೆಗೆ ಬಂದಿದ್ದೀವಿ, ಸಾವು ಅಂತ ತಿಳ್ಕೊಬೇಡಿ. ಎಲ್ರಿಗೂ ನಮಸ್ಕಾರ. ಹೇಗೆ ಒಂದು ದಿವಸ ಸಾಮೂಹಿಕ ಸತ್ಯನಾರಾಯಣ ಪೂಜೆಯ ಕಾರ್ಯಕ್ರಮಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ 5ನೇ ವರ್ಷದ ಕಾರ್ಯಕ್ರಮ ಪರಮ ಪೂಜ್ಯರಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಹೇಮಾವತಿ ಅವರ ಕೃಪಾಶೀರ್ವಾದದೊಂದಿಗೆ ಸಾಮೂಹಿಕ ಸತ್ಯನಾರಾಯಣ ಪೂಜೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ದಿವ್ಯ ಸಾಧನೆಯನ್ನು ಚಿಕ್ಕಬಸಗಲ್ ಜಂಗಮ ಮಠಾಧ್ಯಕ್ಷರಾಗಿರುವ ಬಸವಲಿಂಗ ಸ್ವಾಮಿಗಳಾದ ಬಸವಲಿಂಗ ಸ್ವಾಮಿಗಳು ಈ ಒಂದು ಸಾಹಿತ್ಯವನ್ನು ವಹಿಸುತ್ತಾರೆ. ಹಾಗೆ ಅವರ ಪಾದಾರವಿಂದಗಳಿಗೆ ನಡೆಸುತ್ತಾ ನಡೆದಾಡುವ ದೇವರು ಇಲ್ಲಿ ಪ್ರಖ್ಯಾತಿಯಾಗಿದ್ದ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮಿಗಳ ಪಾದಾರವಿಂದಗಳಿಗೆ ನಡೆಸುತ್ತಾ, ಹಾಗೆ ಆದಿಚುಂಚನಗಿರಿ ಮಠಾಧ್ಯಕ್ಷರಾಗಿ ಇದ್ದಂಥ ಬಾಲಗಂಗಾಧರ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಡೆಸುತ್ತಾ, ವೇದಿಕೆ ಮೇಲೆ ಹಾಜರಾಗಿರುವ ಬೆಂಗಳೂರು ಹಾಗೂ ಒಕ್ಕೂಟ ಉಪಾಧ್ಯಕ್ಷರು ಆಗಿರುವ ಕೆ.ಸಿ. ರಾಘವೇಂದ್ರವರೇ ಹಾಗೂ ಕುದೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಬಾಲಣ್ಣರವರೇ, ಇನ್ನೋರ್ವ ಸಹೋದರಿ ಗ್ರಾಮ ಪಂಚಾಯತಿ ಸದಸ್ಯರಾದ ನಿರ್ಮಲಾ ನಾಗೇಂದ್ರವರೇ ಹಾಗೂ ಜಗದೀಶ್ ಅವರೇ, ಸಂಘದ ಅಧ್ಯಕ್ಷರಾದ ಪುಟ್ಟಣ್ಣವರೇ, ಆತ್ಮೀಯ ಬಸವರಾಜ್ ಅವರೇ, ರಾಜಣ್ಣ ಅವರೇ, ಕೃಷ್ಣಪ್ಪ ಅವರೇ, ವೆಂಕಟೇಶ್ ಅವರೇ, ಇನ್ನೋರ್ವ ಸ್ನೇಹಿತರಾದ ಕೃಷ್ಣಪ್ಪನವರೇ, ಎಲ್ಲ ಸಂಘದ ಪದಾಧಿಕಾರಿಗಳೇ, ಗೌರವಾನ್ವಿತ ಸತೀಶ್ ಸುವರ್ಣರವರೇ, ಇದುವರೆಗೂ ಸವಿಸ್ತಾರವಾಗಿ ಎಲ್ಲ ವಿಚಾರವನ್ನ ಸಂಘದಲ್ಲಿ ಯಾವ ರೀತಿ ನಡೆಯಿತು ಅಂತಕ್ಕಂಥದನ್ನ ಏನೇನು
ಹಾಗೆ ಇನ್ನು ಶ್ರೀಗಳ ಬಗ್ಗೆ ಹೇಳುವುದಾದರೆ 1965ರಲ್ಲಿ 20ನೇ ವಯಸ್ಸಿನಲ್ಲಿ ಈ ಹುದ್ದೆಯನ್ನ ಶ್ರೀಗಳು ಪಡೆದರು. ತಮ್ಮ ಸಮುದಾಯಕ್ಕೆ ನೀಡಿದ ಸೇವೆಗಾಗಿ 2009ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸಹ ಅವರು ಪಡೆದಿದ್ದಾರೆ. 2022ರಿಂದ ರಾಜ್ಯಸಭೆ ಸದಸ್ಯರಾಗಿ ಸಹ ಶ್ರೀಗಳು 23ನೇ ಧರ್ಮಾಧಿಕಾರಿಯಾಗಿ ಈವರೆಗೆ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಈಗ ನಾಳೆ ಬರ್ತಕ್ಕಂಥ 25ನೇ ತಾರೀಕು 25/11/2025ಕ್ಕೆ 78ನೇ ವಸಂತಕ್ಕೆ ಕಾಲಿಡುತ್ತಿರುವ ಧರ್ಮಾಧಿಕಾರಿಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಇಡೀ ರಾಜ್ಯದ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಭಗವಂತ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಒಂದು ಯೋಜನೆಗಳನ್ನು ಏನು ತಂದಿದ್ದಾರೆ ಇನ್ನು ಹೆಚ್ಚು ಯೋಜನೆಗಳನ್ನು ಅವರು ತರಲಿ ಅಂತ ಹೇಳ್ತಾ ಈಗ ಅವರು ತಂದಿರತಕ್ಕಂಥ ಯೋಜನೆಗಳು ಸುಜ್ಞಾನನಿಧಿ ಶಿಷ್ಯ ವೇತನ ಕಾರ್ಯಕ್ರಮ, ಸದಸ್ಯರ ಕುಟುಂಬಗಳ ಮಕ್ಕಳಿಗೆ ತಾಂತ್ರಿಕ ಹಾಗೂ ವೃತ್ತಿಪರ ಶಿಕ್ಷಣಗಳಿಗೆ ಅನುಕೂಲವಾಗುವಂತೆ ಯೋಜನೆ ವತಿಯಿಂದ ವಿದ್ಯಾರ್ಥಿ ವೇತನ ನೀಡುತ್ತಾ ಇದ್ದಾರೆ. ಜನಮಂಗಲ ಕಾರ್ಯಕ್ರಮ ಯೋಜನೆಯಿಂದ ನಿರ್ಗತಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು 750ರಿಂದ 3000ವರೆಗೆ ಮಾಸಾಸನ ಸಹ ನೀಡುತ್ತಾ ಇದ್ದಾರೆ. ಮನೆ ಇಲ್ಲದವರಿಗೆ, ಮನೆ ಇಲ್ಲದೆ ಇರುವ ನಿರ್ಗತಿಗರಿಗೆ ಮನೆ ಕಲ್ಪಿಸುವ ನಿಟ್ಟಿನಲ್ಲಿ ಅವರು ಸಹ ಒಂದು ನಿರ್ಗತಿಗರಿಗೆ ಸೇವೆಯನ್ನು ಸಲ್ಲಿಸುತ್ತಾ ಬರ್ತಾ ಇದ್ದಾರೆ. ಗ್ರಾಮೀಣ ಜನರ ಆರ್ಥಿಕ ಭದ್ರತೆ ಹಿತದೃಷ್ಟಿಯಿಂದ ಆರೋಗ್ಯ ವಿಮೆ, ಜೀವ ವಿಮೆ, ಜೀವ ಭದ್ರತೆಯನ್ನು ಮಾಡಲಾಗುತ್ತಿದೆ. ಹಾಗೆ 40 ದಶಕಗಳ ಹಿಂದೆ ಅಸಂಘಟಿತ ಜನರನ್ನು ಒಗ್ಗೂಡಿಸಿ ಅವರು ಹೊಂದಿರುವ ಅಲ್ಪ ಜಮೀನಿನಲ್ಲಿ ಪರಸ್ಪರ ಸಹಕಾರ ಮನೋಭಾವದೊಂದಿಗೆ ಕೃಷಿ ಚಟುವಟಿಕೆ ಅಳವಡಿಸಿಕೊಂಡು ಮುಯ್ಯಾಳು ಪದ್ಧತಿಯಲ್ಲಿ ಈಗ ನಾವು ತಿಳಿದ ಹಾಗೆ ನಮ್ಮ ತಂದೆಯವರು ಕೃಷಿಕರು, ರೈತ ಕುಟುಂಬದಲ್ಲಿ ಹುಟ್ಟುವಂತ ನಾವು ಹುಡುಗರಿದ್ದಾಗ ನಮ್ಮ ತಂದೆಯವರು ಬೇರೆ ಇಂಥ ಸಂದರ್ಭದಲ್ಲಿ ಹೊಲ ಕಟಾವು ಮಾಡತಕ್ಕಂಥ ಸಂದರ್ಭದಲ್ಲಿ ಬೇರೆಯವರ ಹೊಲದಲ್ಲಿ ಬಂದಿರತಕ್ಕಂಥ ಫಸಲನ್ನ ಕಟಾವು ಮಾಡಿದ್ರೆ ಅವಾಗ ದುಡ್ಡನ್ನು ಕೊಡ್ತಿರ್ಲಿಲ್ಲ. ನಾವು ಹೋಗಿ ಅವರ ಹೊಲದಲ್ಲಿ ಕೆಲಸ ಮಾಡಿದ್ರೆ ಅವರು ಬಂದು ಪುನಃ ನಮ್ಮ ಹೊಲದಲ್ಲಿ ಕೆಲಸ ಮಾಡಿ ಆ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ರು. ಆ ಒಂದು ಕೃಷಿ ಚಟುವಟಿಕೆಗಳನ್ನು ತೊಡಗಿಸಿಕೊಳ್ಳುವಂತ ಪದ್ಧತಿಯನ್ನು ಸಹ ಕ್ಷೇತ್ರದಲ್ಲಿ ಪ್ರಾರಂಭ ಆಯಿತು. ಒಂದು ಸಂಘಗಳನ್ನು ರಚನೆ ಮಾಡುವುದರೊಂದಿಗೆ ಪಾಳುಬಿದ್ದ ಭೂಮಿಯಲ್ಲಿ ಹಸಿರು ನಡವಳಿಸುವಂತೆ ಮಾಡುವುದರ ಮೂಲಕ ಗ್ರಾಮೀಣ ಅಭಿವೃದ್ಧಿಯನ್ನು ಪ್ರಾರಂಭಿಸಿದರು. ಮಹಿಳೆಯರ ಸಬಲೀಕರಣಕ್ಕಾಗಿ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಆರಂಭ ಮಾಡಿ 4 ಗೋಡೆಗಳ ಮಧ್ಯದಲ್ಲಿ ಬಾಧಿತರಾಗಿದ್ದ ವ್ಯಕ್ತಿಯಾಗಿ ಅವರಲ್ಲಿ ಇರುವ ಸಂಕುಚಿತ ಮನೋಭಾವನೆಗಳನ್ನು ಹೋಗಲಾಡಿಸಲು ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಕಾನೂನು ಹಾಗೂ ಬ್ಯಾಂಕ್ ವ್ಯವಹಾರಗಳ ಬಗ್ಗೆ ವಿವಿಧ ಸಂಪನ್ಮೂಲಗಳ ವ್ಯಕ್ತಿಗಳ ಮೂಲಕ ಮಾಹಿತಿಗಳನ್ನು ಕೊಡಿಸಿ ಅವರನ್ನು ಸಬಲರನ್ನಾಗಿ ಮಾಡಿದೆ. ಈ ತರವಾಗಿ ಪ್ರಾರಂಭವಾದ ಗ್ರಾಮಾಭಿವೃದ್ಧಿ ಯೋಜನೆಯು ಕೇವಲ ಬೆಳ್ತಂಗಡಿ ತಾಲೂಕಿಗೆ ಮೀಸಲಾಗಿದೆ ಹಾಗೂ ಕಾರ್ಕಳ ತಾಲೂಕು ಎಲ್ಲಿ ಬೆಳ್ತಂಗಡಿ ತಾಲೂಕು ಹಾಗೂ ಕಾರ್ಕಳ ತಾಲೂಕಿನಲ್ಲಿ ಪ್ರಾರಂಭವಾದ ಯೋಜನೆಯು ಇದೀಗ ಕರ್ನಾಟಕ ರಾಜ್ಯದಾದ್ಯಂತ ಪ್ರತಿ ಹಳ್ಳಿಯಲ್ಲಿಯೂ ಸಹ ಸ್ವಸಹಾಯ ಸಂಘಗಳ ಅಂದಾಜು 65,000 ಸಂಘಗಳಾಗಿವೆ. ಅಲ್ವಾ ಸರ್? 65,000 ಸಂಘಗಳು ಈಗ ಪ್ರಜೆಗಳು ನಡೀತಾ ಇರೋದು 6 ಲಕ್ಷ. ಹಾಗೆ ರಾಜ್ಯದ 54 ಲಕ್ಷ, ನನಗೆ ನೋಡಿ 54 ಲಕ್ಷ ಕುಟುಂಬಗಳು ಈ ಯೋಜನೆಯನ್ನು ಪಡೆದಿದೆ. ಯೋಜನೆಯ ಸದಸ್ಯರ ಅವಶ್ಯಕತೆಯನ್ನು ಪೂರೈಸಿಕೊಳ್ಳಲು ವಿವಿಧ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ರಿಸರ್ವ್ ಬ್ಯಾಂಕಿನ ಆಶಯದಂತೆ ಯೋಜನೆಯ ಪ್ರತಿ ಗ್ರಾಮಗಳ ಬಡಜನರಿಗೆ ಬ್ಯಾಂಕ್ ವ್ಯವಹಾರಗಳನ್ನು ತಲುಪಿಸಲು. ಈಗ ಉದಾಹರಣೆಗೆ ನಮ್ಮ ತಾಯಿಯವರಿಗೆ ಬ್ಯಾಂಕ್ ವ್ಯವಹಾರನೇ ಗೊತ್ತಿರಲಿಲ್ಲ. ಈ ಸಂಘ ಸೇರಿದಾಗ ಯಾರು ಕುಡಿಯಲ್ಲ. ಸಂಘದಲ್ಲಿ ಏನಾದರೂ ಸಾಲ ತಗೊಂಡ್ರೆ ಅದನ್ನು ವಿತ್ಡ್ರಾ ಮಾಡೋದು ನೇರ ಅವರೇ ಹೋಗ್ತಾರೆ. ಆ ರೀತಿ ಮಾಡಿದ್ದು, ಆ ರೀತಿ ಜನಗಳನ್ನ ಒಂದು ಹುದ್ದೆಯಲ್ಲಿ ತಂದಿದ್ದು ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಸಂಘ ಅಂತ ಹೇಳಿದ್ರೆ ತಪ್ಪಾಗಬಾರದು ಅಂತ ಹೇಳ್ತಾ ಈ ಯೋಜನೆಯ ಪ್ರತಿ ಗ್ರಾಮಗಳ ಬಡ ಜನರಿಗೆ ಬ್ಯಾಂಕ್
7,240 ರೂಮಿಗೆ ಆರ್ಥಿಕ ನೆರವನ್ನು ನೀಡುವುದಾಗಿ ಕೇವಲ ಸಂಘಗಳು ಸಾಲ ನೀಡುವುದಲ್ಲದೆ ಈ ತರ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡು ಸಮುದಾಯ ಅಭಿವೃದ್ಧಿ ಮಾಡುತ್ತಾ ಬಂದಿದೆ. ಹಾಗೆ ಬರೇ ಸಂಘಗಳಿಗೆ ಸಾಲ ಕೊಡುವುದಲ್ಲದೆ ಶಾಲಾ ಕಟ್ಟಡಗಳಿಗೆ ಮತ್ತು ಶಾಲೆಗಳಿಗೆ ಬೆಂಚ್ ಮತ್ತು ಡಸ್ಟ್ ವಿತರಣೆ, ಹಿಂದುಳಿದ ಭೂಮಿ ರಚನೆ, ಕುಡಿಯುವ ನೀರಿನ ವ್ಯವಸ್ಥೆ, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಟ್ಟಡ ನಿರ್ಮಾಣ ಕೊಡ್ತಾ ಇದ್ದಾರೆ. ಸಹಕಾರ ಸಂಘಗಳು ಕೊಡ್ತಾರೆ. ಡೈರಿಗಳಿಗೆ 2 ಲಕ್ಷ ಸಂಘ. ಇಡೀ ಕರ್ನಾಟಕದಲ್ಲಿ ಸಹಕಾರ ಸಂಘಗಳಿಗೆ, ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಪ್ರತಿ ಒಂದು ಡೈರಿಯ ನಿರ್ಮಾಣ ಮಾಡಲಿಕ್ಕೆ 2 ಲಕ್ಷ ಅನುದಾನವನ್ನ ಈ ಒಂದು ಯೋಜನೆಗೆ ಕೊಡ್ತಾ ಇದೆ. ಕಟ್ಟಡ ನಿರ್ಮಾಣ ಸಹ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು, ದೇವಸ್ಥಾನ ಜೀರ್ಣೋದ್ಧಾರ. ಈಗ ಉದಾಹರಣೆ, ನಮ್ಮ ಭಾಗದಲ್ಲಿ ಕೆಲವೊಂದು ದೇವಸ್ಥಾನಗಳು ಜೀರ್ಣೋದ್ಧಾರಕ್ಕೆ ಶ್ರೀಗಳು ಈ ಒಂದು ಅನುದಾನ ಕೊಡಬೇಕು. ಆ ಪಾಲುಪುರದ ದೇವಸ್ಥಾನ ಅದು ಜೀರ್ಣೋದ್ಧಾರ ಆಚರಣೆಗಳ ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಶಾಲಾ ಉತ್ಸವಗಳು ಮತ್ತು ಆರ್ಥಿಕ ಅಭಿವೃದ್ಧಿ ನಿಟ್ಟಿನಲ್ಲಿ ಸರ್ಕಾರ ವಿವಿಧ ಇಲಾಖೆಗಳಿಂದ ಕೈಗೊಳ್ಳುವ ಕಾರ್ಯಕ್ರಮಗಳು, ಕಾಲಕಾಲಕ್ಕೆ ಸರ್ಕಾರ ಅನುಷ್ಠಾನ ಮಾಡುವ ವಿಶೇಷ ಯೋಜನೆಗಳಲ್ಲಿ ಈ ಯೋಜನೆಗಳು ಕೈಗೊಳ್ಳುತ್ತಾರೆ. ಅದೇ ಸರ್ಕಾರ ಕೈಗೊಳ್ಳತಕ್ಕಂಥ ಕೆಲಸವನ್ನು ಸಹ ಶ್ರೀಗಳು ಎಷ್ಟು ಆಲೋಚನೆ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಅಂತಂದ್ರೆ ಬಹಳ ಖುಷಿಯಾಗುತ್ತೆ. ಈ ಒಂದು ಕಾರ್ಯಕ್ರಮದ ರೂಪೇಣ ಒಂದು ಸಂಘಾತ ಮಾಡಿ ಅದಕ್ಕೆ ಪ್ರತಿನಿಧಿಗಳು ಸೇರಿಸಿಕೊಂಡು ಈ ಒಂದು ಗ್ರಾಮೀಣ ಭಾಗದಲ್ಲಿ ನಡೆಯಬೇಕು, ಇದೇ ತರ ನಡೆಯಬೇಕು ಅಂತ ಈ ಶ್ರೀಗಳು ಈ ಒಂದು ಕಾರ್ಯಕ್ರಮ ಮಾಡಿದೆ. ಕಿರು ಉದ್ಯಮಗಳಿಗೆ ಬಡ್ಡಿ ಸಂಸ್ಥೆ ಒಂದು ಯೋಜನೆಯ ನಡುವಿನ ಒಪ್ಪಂದದಂತೆ, ಯೋಜನೆಯ ಸ್ವಸಹಾಯ ಮತ್ತು ಯೋಜನೆಯ ನಡುವಿನ ಒಪ್ಪಂದದಂತೆ ಯೋಜನೆಯ ಸ್ವಸಹಾಯ ಸಂಘಗಳ ಸದಸ್ಯರುಗಳಿಗೆ ಕಿರು ಉದ್ಯಮ ಕೈಗೊಳ್ಳಲು 50ರಿಂದ 5 ಲಕ್ಷದವರೆಗೆ ಕಡಿಮೆ ಬಡ್ಡಿ ಸಾಲವನ್ನು ನೀಡಲಾಗುತ್ತದೆ. ನಮ್ಮವರು ನಮಗೆ ಅಂದ್ರೆ ನಮ್ಮ ಊರುಗಳಲ್ಲಿ ಕೆರೆ ಇದ್ರೆ ಆ ಕೆರೆಯಲ್ಲಿ ನೀರು ಶೇಖರಣೆ ಆಗಲು ಹೂಳು ಎತ್ತುವ ಕಾರ್ಯಕ್ರಮವನ್ನ ಸಹ ಈ ಒಂದು ಸಂಘ ಮುಖೇನ ಶ್ರೀಗಳು ಆ ಒಂದು ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದಾರೆ. ಸಂಘದಲ್ಲಿ ಈಗ ಕೆಲವು ಏನು ಹೇಳಿದರೆ ಸಂಘದಲ್ಲಿ ಶ್ರೀಗಳು ಧರ್ಮಸ್ಥಳ ಅಂತಂದ್ರೆ ಏನೋ ಒಂಥರ ಈಗ ಕೆಳಗೆ ಈ ಒಂದು ಮಾಧ್ಯಮದಲ್ಲಿ ಪ್ರಕಟ ಆಯಿತು. ಅದು ಸತ್ಯ ಸುಳ್ಳು ಗೊತ್ತಿಲ್ಲ ಕೆಲವರಿಗೆ. ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಈ ಮಾಧ್ಯಮದಲ್ಲಿ ಪ್ರಕಟ ಆದರೆ ಸಂಘದಲ್ಲಿ ಸಾಲ ತಗೊಂಡಂತ ಸಾಲ ಯಾವುದಾದ್ರೂ ರೂಪದಲ್ಲಿ ವಜಾಗ್ತದೆ ಅನ್ನೋ ರೀತಿಯಲ್ಲಿ ಕೆಲವು ಸಂಘದಲ್ಲಿ ಹಣವನ್ನ ಮರುಪಾವತಿ ಮಾಡ್ತಾ ಇಲ್ಲ ಅಂತಕ್ಕಂಥ ವಿಚಾರಗಳು ಸಹ ಕೆಲವು ಗಮನಕ್ಕೆ ಬಂದಿದೆ. ಅದು ಆ ರೀತಿ ಆಗೋದು ಬೇಡ. ಈಗ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಶ್ರೀಗಳು ಹೆಸರು ಬೇಕು, ಗ್ರಾಮೀಣ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಕಡಿಮೆ ಬಡ್ಡಿ ದರದಲ್ಲಿ ಏನು ಮಾಡಿದರೆ ಆ ಒಂದು ಸದುಪಯೋಗವನ್ನು ಎಲ್ಲ ಪಡ್ಕೋಬೇಕು. ಸಂಘದಲ್ಲಿ ಪಡೆದಂತ ಹಣವನ್ನ ಯಾವ ರೀತಿ ಬಳಸಿಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಲ್ಲಿ ತಾವು ಹೋಗ್ಬೇಕು ಅಂತ ಹೇಳ್ತಾ, ಈ ಯಾರು ಸಹ ಈ ಸಂಘದಲ್ಲಿ ಏನೋ ಕಟ್ಟಕ್ಕಾಗದೇ ಇಲ್ಲ, ಮಾಡಕ್ಕಾಗದೇ ಇಲ್ಲ, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಪ್ರತಿನಿಧಿಗಳನ್ನು ತಿಳಿಸಬೇಕು. ಈ ಕಟ್ಟಕ್ಕಾಗ್ತಲ್ಲ ಇಲ್ಲಿ ಅನ್ನೋದು ಅದಕ್ಕೆ ಒಂದು ಸಂಶಯ ನಾವು ಕೊಡ್ತೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮನವಿಗೆ ಹೋಗ್ಬಿಟ್ಟು ಶ್ರೀಗಳು ಸಹ ಬಂದು ತಮ್ಮ ಒತ್ತಡದ ಸಮಯದಲ್ಲೂ ಅವರು ಬಂದು ಇಲ್ಲ ಕಾರ್ಯಕ್ರಮಕ್ಕೆ ಹೋಗಿ ಒಂದು ಅವರ ಕರಿಬೇಕು ಅಂತ ಹೋದಾಗ ಆಯ್ತು ಬರ್ತೀನಿ, ಈ ಕಾರ್ಯಕ್ರಮ ಒಂದು ಧಾರ್ಮಿಕ ಕಾರ್ಯಕ್ರಮ, ನಾನು ಬರ್ತೀನಿ ಅಂತ ಹೇಳಿ ಶ್ರೀಗಳು ಸಹ ಹೇಳಿದ್ರು. ಇಂದು ನಮ್ಮ ಮನವಿಗೆ ಹೋಗ್ಬಿಟ್ಟು ಒತ್ತಡದ ಸಮಯದಲ್ಲೂ ಸಹ ಬೆಂಗಳೂರು ಹಾಗೂ ಒಕ್ಕೂಟದ ಉಪಾಧ್ಯಕ್ಷರು ದಾನಿಗಳು ಅಂತ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅವರನ್ನು ಕೇಳಿದ್ವಿ. ಹೀಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇಂಥ ಧಾರ್ಮಿಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದ್ರೆ ಬಹಳ ಸಂತೋಷ ವಿಚಾರ. ನಾನು ಏನೇ ಬಿಸಿದ್ರು ಸಹ ಬರ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಸಹಕಾರ ಕೊಡುವುದರ ಜೊತೆಗೆ, ಆಮೇಲೆ ಸಹಕಾರ ಕೊಡುವುದರ ಜೊತೆಗೆ ಅವರಿಗೂ ಸಹಕಾರ ಇತ್ತೀಚೆಗೆ ಸಹಕಾರ ರತ್ನ ಪ್ರಶಸ್ತಿಯನ್ನು ಸಹ ಅವರು ಭಾಜನರಾಗಿದ್ದಾರೆ. ಸಹಕಾರ ರತ್ನ ಪ್ರಶಸ್ತಿಗೆ ಸಹಕಾರದಿಂದ ಸುಮ್ಮನೆ ಕೊಡೋದಿಲ್ಲ, ಅದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥದ್ದು. ಸಹಕಾರ ಸಂಘದಲ್ಲಿ ಉತ್ತಮ ಸೇವೆಯನ್ನ ಕಳೆದ 10 ವರ್ಷದಿಂದ ಅವರು ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಈ ಬಾರಿ ಅವರು ಅವಿರೋಧ ಆಯ್ಕೆ ಆಗೋದಲ್ಲದೆ ಸಹಕಾರ ರತ್ನ ಪ್ರಶಸ್ತಿಗೆ ರಾಜ್ಯ ಸರ್ಕಾರ ಗುರುತಿಸಿರೋದು, ನಾವು ನೀವು ಗುರುತಿಸಿರೋದಲ್ಲ ಅದನ್ನ. ಹಾಗೆ ದಾನಿಗಳು ಅವರು ಈ ಕಾರ್ಯಕ್ರಮವನ್ನು ಹೆಚ್ಚು ರೀತಿಯಲ್ಲಿ ಮಾಡಲಿ, ಬಡಬಗರಿಗೆ
ಈ ಸಾಲವನ್ನು ತಗೊಂಡು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಇಲ್ಲಿ ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ಮತ್ತೊಮ್ಮೆ ಏನಪ್ಪ ಅಂತಂದ್ರೆ ಈ ಒಂದು ಶಾಲೆ ಆವರಣದಲ್ಲಿ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಪ್ರಾಂಶುಪಾಲರು ಒಂದು ಅವಕಾಶವನ್ನು ಕೊಟ್ಟರು. ಹಾಗೆ ಅವರು ಕೂಡ ಈ ಎಲ್ಲ ಪರವಾಗಿ KPS ಪ್ರಾಂಶುಪಾಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಹೇಳ್ತಾ ಸಕಾಲಕ್ಕೆ ಮಳೆಗಡೆ ಆಗಲಿ ಆ ಭಗವಂತನ ಕೃಪೆ ನಮ್ಮೆಲ್ಲರಿಗೂ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಒಪ್ಪಿಕೊಂಡಿರೋದಾಗಿದೆ. ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸ್ವಾಮೀಜಿಗಳು ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಉಪಾಧ್ಯಕ್ಷರಾದಂಥ ಹಾಗೂ ಎಲ್ಲ ಪುದೂರು ಪಂಚಾಯತಿಯ ಸದಸ್ಯರಿಗೂ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬಂದಿರುವ ತಮ್ಮೆಲ್ಲರಿಗೂ ಸಹ ನಾವು ನಮಸ್ಕರಿಸ್ತಾ ಇದ್ದೇವೆ. ಇನ್ನೇನು ಹೇಳೋದಕ್ಕೆ ಹೆಚ್ಚಿಗೆ ಏನಿಲ್ಲ. ಧರ್ಮಸ್ಥಳದ ಬಗ್ಗೆ ಮಾತಾಡಬೇಕು ಅಂದರೆ ಗಂಟೆಗಳಲ್ಲ, ಇನ್ನೂರು ಕೂಡ ಸಾಲಲ್ಲ. ಹಾಗಾಗಿ ತುಂಬ ಇಲ್ಲಿ ನಮ್ಮ ವೇದಿಕೆ ಮೇಲೆ ಇರೋರು ತುಂಬ ಅದ್ಭುತವಾಗಿ ನಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಹೆಚ್ಚಿಗೆ ಇವತ್ತು ಕಾಲನ ಸಮಯ ವ್ಯರ್ಥ ಮಾಡುವುದೇ ನಾನು ಎರಡು ಮಾತುಗಳನ್ನು ವಿಶೇಷವಾದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಬೆಂಗಳೂರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೆ ವಿ ರಾಜಣ್ಣನವರೇ ಮತ್ತು ಪುದೂರು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಬಾಲಣ್ಣನವರೇ, ನಿರ್ಮಲಾರವರೇ ಮತ್ತು ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಸಭೆಯ ಆಸೀನರಾಗಿರ್ತಕ್ಕಂಥ ನಾಯಕರೇ, ಪುಟಾಣಿ ಮಕ್ಕಳೇ, ಒಂದು ಇಲ್ಲಿನವರೆಗೂ ಸಹ ಏನು ವಿಶೇಷವಾದಂತಹ ರೀತಿಯಲ್ಲಿ ಶ್ರೀ ಧರ್ಮಸ್ಥಳ ಕ್ಷೇತ್ರ ಕೈಗೊಂಡಿರ್ತಕ್ಕಂಥ ಕಾರ್ಯಗಳನ್ನು ಎಲ್ಲರೂ ಸಹ ನಿಮಗೆ ಬಹಳ ಗೌರವವಾಗಿ ಹೇಳಿದ್ದಾರೆ. ಧರ್ಮಸ್ಥಳ ಅಂದರೆ ಆ ಧರ್ಮಸ್ಥಳದಲ್ಲಿ ಧರ್ಮ ಅನ್ನೋದಿದೆಯಲ್ಲ, ಆ ಧರ್ಮ ಎಂಬ ಹೆಸರಿನಲ್ಲೇ ಅದು ಸ್ಥಳದ ಒಂದು ವಿಶೇಷತೆಯನ್ನು ಸೂಚಿಸುತ್ತದೆ. ವೀರೇಂದ್ರ ಹೆಗ್ಗಡೆಯವರು ಹಿಂದಿನ ಗುರುಗಳನ್ನ ಯಾರೂ ಸಹ ನಾವಾಗಲಿ ನೀವಾಗಲಿ ಯಾರೂ ಸಹ ನೋಡಿಲ್ಲ. ಆದರೆ 21ನೇ ಪೂಜ್ಯರಾಗಿ ಧರ್ಮಸ್ಥಳದ ಒಂದು ಕ್ಷೇತ್ರದ ರೂವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ವೀರೇಂದ್ರ ಹೆಗಡೆಯವರ ಒಂದು ನೇತೃತ್ವದಲ್ಲಿ ಏನು ವೀರೇಂದ್ರ ಹೆಗಡೆಯವರು ಇಲ್ಲ, ಆದರೆ ಅವರ ಒಂದು ನೇತೃತ್ವದಲ್ಲಿ ಇವತ್ತೇನು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಇದೊಂದು ಕೇವಲ ಪುದೂರು ಗ್ರಾಮದಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮೂಲೆಗಳಿಗೂ ಸಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇದ್ದೀವಿ. ಒಳ್ಳೆಯ ಉತ್ತಮವಂತಹ ಕಾರ್ಯಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು ಮತ್ತು ಮಾರ್ಗದರ್ಶಕರಾಗಿದ್ದಾರೆ. ಹೇಗೆ ಅಂದರೆ ಕೇವಲ ಚತುರ್ವಿಧ ದಾಸೋಹವನ್ನು ನೀಡುವ ಮೂಲಕ ಹೇಗೆ ವಿದ್ಯಾದಾನ, ಅನ್ನದಾನ, ಜ್ಞಾನದಾನ, ವಿಜ್ಞಾನ ಅಂದರೆ ಔಷಧಿಯ ಇದನ್ನು ಕೊಡುವಂತಹ ಮೂಲಕ ಇವತ್ತು ಜನ ಮನಸ್ಸಿನಲ್ಲಿ ಎಲ್ಲವೂ ಆಳವಾಗಿ ಬೇರಿಟ್ಟಿರ್ತಕ್ಕಂಥದ್ದರೆ ವೀರೇಂದ್ರ ಹೆಗಡೆಯವರು. ಆದರೆ ನಮ್ಮ ಕರ್ನಾಟಕದ ಒಂದು ಜನಸಂಖ್ಯೆ 7 ಕೋಟಿಯನ್ನು ಮೀರ್ತಾ ಇದೆ. ಆದರೆ ಇದರ ಉದ್ದ ಅಗಲಕ್ಕೂ ಸಹ ಕರ್ನಾಟಕದಲ್ಲಿ ಈ ಸಂಘಕ್ಕೆ ಸಂಘೆ ಶಕ್ತಿ ನಭೂಭೂತರುವ ರೀತಿಯಲ್ಲಿ ಯಾವುದೇ ಒಂದು ಸಂಘ ಅಂತ ಇದ್ರೆ ಆ ಸಂಘ ಒಳ್ಳೆ ಉತ್ತಮಂತಹ ಕಾರ್ಯವನ್ನು ಮಾಡೋದಕ್ಕೆ, ಬಲ ಪ್ರದರ್ಶನವನ್ನು ಮಾಡೋದಕ್ಕೆ, ತನ್ನ ಶಕ್ತಿಯನ್ನು ತೋರಿಸೋದಕ್ಕೆ ಸಂಘ ಬಹಳ ಮುಖ್ಯ. ಅದೇ ರೀತಿಯಲ್ಲಿ ಈ ಕರ್ನಾಟಕದಲ್ಲಿ ಆಗ ಹೇಳಿದಂಗೆ 3 ಲಕ್ಷಕ್ಕೂ 3 ಕೋಟಿಗೂ ಅಧಿಕವಾದಂತಹ ಕಾರ್ಯಕರ್ತರು ಇದರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಏನು ಪದಾಧಿಕಾರಿಗಳಿದ್ರಲ್ಲ,
ನಿಜವಾಗಿಯೂ ಸಹ ನೀವು ಆ ಧರ್ಮಸ್ಥಳದ ಸನ್ನಿಧಿಯಲ್ಲಿ ನೀವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಆ ಧರ್ಮಸ್ಥಳದ ಕಾರ್ಯವನ್ನು ನೀವು ಹೇಗೆ ನಿರ್ವಹಿಸ್ತಾ ಇದ್ದೀರೋ ಆ ಧರ್ಮಸ್ಥಳದ ಕಾರ್ಯವನ್ನು ನಿರ್ವಹಿಸುವುದರಿಂದ ನಿಮ್ಮ ಸಂಸಾರ ನಿಮ್ಮ ಎಲ್ಲವೂ ಸಹ ಸುಖವಾಗಿ ಸಾಗ್ತಾ ಇದೆ ಅಂತ ನಾನಾದರೂ ಪರಿಭಾವನೆಯನ್ನು ಮಾಡ್ತಾ ಇದ್ದೀನಿ. ಹೇಗೆಂದ್ರೆ ಯಾವುದೇ ಇವತ್ತು ನೋಡಿದ್ದೀರಾ, ನೀವು ಮಾಧ್ಯಮದಲ್ಲಿ ಬಹಳಷ್ಟು ಬಿತ್ತರಗಳನ್ನು ನೋಡ್ತಾ ಇದ್ದೀರಾ. ಧರ್ಮಸ್ಥಳ ಮಾಡುವಂತಹ ಕಾರ್ಯ ನಮ್ಮೆಲ್ಲರಿಗೂ ಸಹ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದೆ ಅಂತ ನಾವೆಲ್ಲರೂ ಶ್ಲಾಘನೆಯನ್ನು ಮಾಡ್ತಾ ಇದ್ದೇವೆ. ಯಾವ ವ್ಯಕ್ತಿ ಉನ್ನತ ಮಟ್ಟಕ್ಕೆ ಹೋಗ್ತಾನೆ, ಆ ಒಂದು ಹಿಂದೆ 1,00,000 ಜನ ಒಳ್ಳೆಯವರು ಅಂದಾಗ ಅದರಲ್ಲಿ 100 ಜನ ಕೆಟ್ಟವರು ಅನ್ನೋರು ಇರ್ತಾರೆ. ಆ ಕೆಟ್ಟವರು ಇದ್ದಾಗಲೇ ನಾವು ಇನ್ನೊಂದಷ್ಟು ವಜ್ರದಲ್ಲಿ ಏಪಿತ ಆಗೋದಕ್ಕೆ ಸಾಧ್ಯ. ಇವತ್ತು ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಾ, ಹೇಳಬೇಕು ಬೇಡಬೇಕು ಗೊತ್ತಿಲ್ಲ ನನಗಂತೂ, ಆದರೆ ವೇದಿಕೆಯಲ್ಲಿ ಹೇಳಲೇಬೇಕು ಅಂತ ಬಂದು ಧರ್ಮಸ್ಥಳ ಮಾಡುವಂತಹ ಕಾರ್ಯ ಈ ಒಂದು ನಮ್ಮ ರಾಜ್ಯ ಸರ್ಕಾರವೂ ಸಹ ಮಾಡ್ತಾ ಇಲ್ಲ. ಏನು ಮಠ ಮಾನ್ಯಗಳು ಮಾಡ್ತಾ ಇದೆ ಕಾರ್ಯ, ಆ ಕಾರ್ಯವನ್ನು ರಾಜ್ಯ ಸರ್ಕಾರವೂ ಮಾಡ್ತಾ ಇಲ್ಲ. ಅಂತಹ ಅಭೂತವಾದ ಕಾರ್ಯವನ್ನು ಮಠ ಮಂದಿರಗಳು ಮಾಡ್ತಾ ಇದೆ. ಅಂತಹ ಕಾರ್ಯವನ್ನು ಮಾಡುವಂತಹದನ್ನ ನೋಡಿ ಕೆಲವು ಜನ ಏನು ಪಡ್ತಾ ಇದ್ದಾರೆ ಅಂದ್ರೆ ಅಸೂಯೆ ಪಡ್ತಾ ಇದ್ದಾರೆ. ಅಸೂಯೆ ಪಟ್ಟು ಆ ಧರ್ಮಾದಿ ಕಾರ್ಯಗಳನ್ನು ಹೇಗಾದರೂ ಮಾಡಿ ಅವರನ್ನ ಸಿಲುಕಿಸಿ ಅವರಿಗೆ ಕೆಟ್ಟ ಹೆಸರನ್ನು ತರಬೇಕು ಅಂತ ಹೊರಟಿದ್ದಾರೆ. ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಆ ಧರ್ಮಾದಿ ಕಾರ್ಯಗಳ ಒಂದು ಹೆಸರು ಮತ್ತು ಆ ಧರ್ಮಸ್ಥಳದ ಒಂದು ಮಹಿಮೆ ಇದೆಯಲ್ಲ, ಎಷ್ಟು ಕೋಟಿ ಹೋಗಿ ಅವರ ಮೇಲೆ ಏನು ಅಪವಾದವನ್ನು ಮಾಡಿದ್ರು ಆ ಧರ್ಮಸ್ಥಳದ ಕ್ಷೇತ್ರ ಒಂದು ಹೇಳ್ತಾ ಇದೆ, ನೀನು ಸದಾಕಾಲ ಧರ್ಮದ ನೆನಪಿಯಲ್ಲಿ ನಿಂತಾ ಇದೆಯಾ. ನಿನಗೆ ಯಾರೇ ಏನೇ ಬಂದ್ರು ನಿನ್ನ ಮುಂದೆ ಬಂದು ನಿನ್ನನ್ನು ಸಿಂಹ ತಿನ್ನಕ್ಕೆ ಬಂದರೂ ಸಹ ಸಿಂಹ ಅದೇ ನಿಂತಿರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ನಿನಗೆ ಏನೂ ಆಗೋದಿಲ್ಲ. ನೀನು ಭಯಪಡೋರಿಗೆ ನೀನು ಏನು ಕಾರ್ಯವನ್ನು ಮಾಡಬೇಕು, ನೀನು ಹೆಚ್ಚಿನದಾಗಿ ಕಾರ್ಯವನ್ನು ಮಾಡುವುದ ಒಂದು ಸಲಹೆ ಇವತ್ತು ಎಲ್ಲರೂ ಸಹ ನಡೀತಾ ಇದೆ. ಈ ನಮ್ಮ ಸಂಘದ ಪರವಾಗಿ ತಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸಣ್ಣ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತ